ಅಂತೂ ನಾನು ಇಷ್ಟಪಟ್ಟು ಹುಡುಗಿನೇ ಮದುವೆ ಆಗೋ ಅದೃಷ್ಟ ನಂದಾಯ್ತು. ಅಮೃತ ಅಂತ ಹುಡುಗಿನ ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರಬೇಕು. ಓಹ್, ದೇವ್ರ ಬಗ್ಗೆ ಮಾತಾಡಬೇಕಾದ್ರೆ ಸಾಕ್ಷಾತ್ ದೇವತೆನೇ ಎದುರುಗಡೆ ಬಂದಾಗಾಯ್ತು. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣ್ರಿ. ಅಲ್ಲಲ್ಲ, ನಾನು ಅದೃಷ್ಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ರೀ ಅಮೃತ ಅವರೇ, ನೀವೇ ಹೇಳ್ರಿ, ಅದೆಷ್ಟು ಜನ ಹುಡುಗರಿಗೆ ತಾವಿಷ್ಟಪಟ್ಟು ಹುಡುಗಿನ ಕೈ ಹಿಡಿಯೋ ಭಾಗ್ಯ ಸಿಗುತ್ತೆ? ಲಕ್ಷಕ್ಕೊಬ್ರು. ಅಂತ ಲಕ್ಷಕ್ಕೊಬ್ರಲ್ಲಿ ನಾನು ಇದ್ದೀನಿ. ನಾನು ತುಂಬ ಇಷ್ಟಪಟ್ಟಿರೋರು ನನ್ನ ಪಕ್ಕದಲ್ಲೇ ಇದ್ದಾರೆ. ಅಮೃತ ಅವರೇ, ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ನಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಐ ಲವ್ ಯು ಅಮೃತ ಅವರೇ. ಐ ಲವ್ ಯು ಸೋ ಮಚ್. ಅರ್ಜುನ್, ಅರ್ಜುನ್, ನಿನ್ಗೇನಾಯ್ತು? ನಿನ್ಗೇನಾಯ್ತು ಅರ್ಜುನ್? ಅಂದ್ರೆ ನಾನು ಕಂಡಿದ್ದು ಕನ್ಸ? ಅವು ಅಮೃತ? ಅತ್ತೆಮ್ಮ, ಅತ್ತೆಮ್ಮ, ಏನಾಯ್ತು? ಯಾಕೆಷ್ಟು ಗಾಬರಿಲಿದ್ದೀರಾ? ಏನಾದರೂ ಕೆಟ್ಟ ಕನ್ಸ್ಕೊಂಡ್ರಾ? ಹೌದೇಮ್ಮ, ನನ್ಗೆ ಯಾಕೋ ನಮ್ಮ ಅರ್ಜುನನ್ಗೆ ಏನೋ ಆಪತ್ತಿದೆ ಅನಿಸ್ತಾ ಇದೆ. ಹೌದೇಮ್ಮ, ಅಮೃತ ನಮ್ಮ ಅರ್ಜುನನ್ಗೆ ಏನೋ ಮಾಡಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ. ಅಮೃತ ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಮ್ಮ, ಅವ್ರು ಸರಿ ಇಲ್ಲ. ಅತ್ತೆಮ್ಮ, ಸಾಕು ನಿಲ್ಲಿಸಿ. ಏನು ಮಾತು ಅಂತ ಆಡ್ತಾ ಇದ್ದೀರಾ ನೀವು? ಅಮೃತ ನಮ್ಮ ಅರ್ಜುನ್ ಹೆಂಡತಿ. ಅವನನ್ನು ತುಂಬ ಇಷ್ಟಪಟ್ಟು ಪ್ರೀತಿಸಿ ಅವನ ಕೈ ಹಿಡ್ದಿರೋ ಹುಡುಗಿ ಅವಳು. ಇಲ್ಲ ಅಮ್ಮ, ನನ್ನ ಕನಸು ಎಷ್ಟು ಭಯಂಕರವಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ಯಾಕೋದು ನಿಜ ಆಗ್ಬಿಡ್ಬೋದು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೋಡಿ ಅತ್ತೆಮ್ಮ, ಮೊದಲಿಂದನೂ ನಿಮಗೆ ಅಮೃತ ಅಂದರೆ ಅಷ್ಟಕ್ಕಷ್ಟೇ ಅಂತ ನನಗೆ ಗೊತ್ತು. ಹಾಗಂತ ನೀವು ಈ ಮಟ್ಟಕ್ಕೆ ಅವಳನ್ನ ದ್ವೇಷಿಸ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದಕ್ಕೆ ನಿಮ್ಗೆ ಈ ರೀತಿ ಕನ್ಸ್ಕೊಳ್ಬೇಕು. ಅಯ್ಯೋ ಶಿವನೇ, ನಿನಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ನೋಡೇಮ್ಮ, ಈಗಲೂ ನಾನು ನಿನಗೆ ಹೇಳ್ತಾ ಇದ್ದೀನಿ, ನಮ್ಮ ಅರ್ಜುನ್ ಜೀವಕ್ಕೆ ಆ ಹುಡುಗಿಯಿಂದಾನೇ ಕಂಟಕ ಬರುತ್ತೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್